ಆತ್ಮ ಎಲುಬುಗಳ ತಗ್ಗಿಲಿಗೆ ಅವನು ನಡೆಸಿಕೊಂಡು ಹೋಗಿ ಮುಂದೆ ಓದಿ, ಆತ ನನ್ನನ್ನು ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದು ಎಂದು ಕೇಳಲು ನಾನು, ಕರ್ತನಾದ ಯೆಹೋವನೇ ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ಎನ್ನುತ್ತಾನೆ, ಈಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಒದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬಿಸುವೆನು. ಆಗ ನೀವು ಬದುಕಿ ನಾನೇ ಯೆಹೋವನೆಂದು ತಿಳಿದುಕೊಳ್ಳುವಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನರಪುತ್ರನೇ, ಆ ಒಣಗಿದ ಎಲುಬುಗಳಿಗೆ ಜೀವವನ್ನ ನುಡಿ. ಈ ಬೆಳಗಿನ ಸಮಯ ನಿಮಗೆ ಹೇಳ್ತೇನೆ, ನಿಮ್ಮ ವ್ಯಾಪಾರವನ್ನು ನೋಡಿ ನೀವು ನುಡಿಯಿರಿ, ನಿಮ್ಮ ಆಶೀರ್ವಾದ ನೋಡಿ ಜೀವವನ್ನು ನುಡಿಯಿರಿ, ನಿಮ್ಮ ಕುಟುಂಬವನ್ನು ನೋಡಿ ಜೀವವನ್ನು ನುಡಿಯಿರಿ. ನೀನು ಏನನ್ನು ನುಡಿಯುತ್ತೀಯೋ ಕರ್ತನು ಅದನ್ನ ಜೀವಿತದಲ್ಲಿ ನೆರವೇರಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ. ಒಬ್ಬ ಕುರುಡ ಅವನು ಬಂದು ಹೆಸರು ಅಂತಾನೆ, ನೀನು ಸ್ವಾಮಿ ನನಗೆ ಕಣ್ಣು ಕೊಡೋದಕ್ಕೆ ಶಕ್ತನಾಗಿದೆ, ನನಗೆ ಕಣ್ಣು ಬರುವಂತೆ ಮಾಡು ಸ್ವಾಮಿ ಅಂತ ಕೂಡಲೇ ನಿನ್ನ ನಂಬಿದಂತೆ ನಿನಗೆ ಆಗಲಿ ಎಂಬುದಾಗಿ ಕರ್ತನೆ ಹೇಳಿದನು. ಆಮೆನ್, ಹಲ್ಲೆಲೂಯಾ. ದೇವರ ಮಕ್ಕಳೇ, ನೀವು ಚೆನ್ನಾಗಿ ಗಮನಿಸಿ, ನಿನ್ನ ಜೀವಿತದಲ್ಲಿ ನಾಮದಲ್ಲಿ ನುಡಿಯುತ್ತೇನೆ, ನಿನಗೆ ಜೀವ ಉಂಟಾಗಲಿ. ವ್ಯಾಪಾರವನ್ನು ನುಡಿಯಿರಿ, ಸೇವೆ ನೋಡಿ ನುಡಿಯಿರಿ. ನಿನ್ನ ನಾಲಿಗೆಯಲ್ಲಿ ಕರ್ತನು ಜೀವವನ್ನು ಮರಣವನ್ನ ಇಟ್ಟಿರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನುಡಿಯಿರಿ, ಪ್ರಾರ್ಥಿಸುವಾಗ ನುಡಿಯಿರಿ, ಲಾರ್ಡ್ ಐ ಬ್ಲೆಸ್ ಮೈ ಬಿಸಿನೆಸ್, ಐ ಸ್ಪೀಕ್ ದ ಲೈಫ್ ಟು ಮೈ ಬಿಸಿನೆಸ್. ನನ್ನ ಆತ್ಮಿಕ ಜೀವಿತಕ್ಕೆ ನನ್ನ ಜೀವವನ್ನು ನುಡಿಯುತ್ತಾ ಇದ್ದೇನೆ. ಮೇಕ್ ಇಟ್ ಲಾರ್ಡ್, ಮಾಡು, ನಂತರ ಯು ಕ್ಯಾನ್ ಡೂ ಎವ್ರಿಥಿಂಗ್. ಯಾ ಈ ಲೋಕದ ನಮಗೂ ವ್ಯತ್ಯಾಸ ಇದೆ, ತಿಳ್ಕೊಳ್ಳಿ. ನನ್ನನ್ನು ಬಲಪಡಿಸುವ ವಾಕ್ಯದಲ್ಲಿ ಇಟ್ಟುಕೊಂಡು ನಾನು ಎಲ್ಲವನ್ನ ಮಾಡುವುದಕ್ಕೆ ಶಕ್ತನಾಗಿದ್ದೇನೆ. ಪೌಲನು ಹೇಳಿದ್ದು, ಎಲ್ಲವನ್ನ ಮಾಡೋದಕ್ಕೆ ನಾನು ಶಕ್ತನಾಗಿದ್ದೇನೆ. ಸೋತು ಹೋಗ್ಬೇಡ್ರಿ, ಡು ನಾಟ್ ಫೈಂಡ್ ಯೋರ್ ಸೆಲ್ಫ್. ಸೋತು ಹೋಗ್ಬೇಡಿ, ಬಿಟ್ಟು ಕೊಟ್ಬಿಡ್ಬೇಡಿ. ಕುಡ್ಕೊಂಡವು, ಅದರ ಮೇಲೆ ನರಗಳು ಸುತ್ತಕೊಂಡವು, ಅದರ ಮೇಲೆ ಮಾಂಸಗಳು ಕೂಡಿಕೊಂಡಿತ್ತು. ಹಾಗಾಗಿ ಮುಂದೆ ಓದ್ತಾ ಬಂದ್ರೆ ಎದ್ದು ಅದರ ವಾಕ್ಯಕ್ಕೆ ಬಂದ್ರಿ, ಈಗ ಶ್ವಾಸವು ಅವುಗಳಲ್ಲಿ ಒಗ್ಗಿತು, ಬದುಕಿದವು, ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ನುಡಿದ್ರೆ ಒಣಗಿದ ಎಲುಬುಗಳು ದೊಡ್ಡ ಸೈನ್ಯವಾಗಿ ಬದಲಾಗ್ತದೆ. ಆಮೇಲೆ ನಿನ್ನಲ್ಲಿ ದೇವರ ಆತ್ಮನಿದ್ದರೆ ಸತ್ತದ ನೋಡಿ ನೀನು ನುಡಿ, ನಿನ್ನೊಳಗಿರುವಂತಹ ಆತ್ಮನು ಅವುಗಳ ಜೀವನದಾಗಿ ಎಬ್ಬಿಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಬ್ಬಿಸುತ್ತದೆ, ಅವಕ್ಕೆ ಜೀವನ ಕೊಟ್ಟು ಅವು ಸುಮ್ಮನೆ ಅಲ್ಲ. ಅದನ್ನ ನೋಡಿ ಹಾಸ್ಯ ಮಾಡಿರ್ತಾರೆ, ಯಾರ ಇವನು ಮುಟ್ಟಾಳ, ಸತ್ತೋಗಿರುವಂತ ಒಣಗಿರುವಂತ ಎಲುಬುಗಳಿಗೆ ಹೋಗಿ ಮಾತಾಡ್ತಾ ಇದ್ದಾನಲ್ಲ. ಒಳಗಿರುವವನಿಗೆ ನಾವು ಹುಚ್ಚಾಗಿ ಕಾಣಿಸಿದ್ರು ಕೂಡ ನಾವು ನುಡಿಯುವಾಗ ಆ ಮಾತಿನಲ್ಲಿ ಜೀವ ಹೊರಟು ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ವಯಸ್ಸಪ್ಪ ಹೇಳಿದ್ರು, ನಂಬುವವರಿಂದ ಎಲ್ಲವೂ ಸಾಧ್ಯ, ನಂಬುವವರಿಂದ ಎಲ್ಲವೂ ಸಾಧ್ಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನಂಬಿಕೆ ಇದೆಯೋ, ನಂಬಿಕೆ ಇದೆಯಾ? ನೀನು ನಂಬಿದರೆ ದೇವರ ಮಹಿಮೆನ ಕಂಡೇ ಕಾಣುತ್ತೀರಿ. ಹಲ್ಲೆಲೂಯಾ. ನಂಬಿಕೆದ ನುಡಿ ಇದು ದೊಡ್ಡ ಸೈನ್ಯವಾಗಿ. ಮುಂದೆ ಓದಿ ಏನಾಯ್ತು? ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲನ ವಂಶವು, ಇಗೋ ಆ ವಂಶೀಯರು. ಅಯ್ಯೋ ನನ್ನ ಎಲುಬುಗಳು ಒಣಗಿದವು, ನನ್ನ ನಿರೀಕ್ಷೆಯು ಹಾಳಾಯಿತು. ಅಯ್ಯೋ ನನ್ನ ಎಲುಬುಗಳು ಒಣಗಿ ಹೋದವು, ನನ್ನ ನಿರೀಕ್ಷೆಯು ಹಾಳಾಯಿತು. ನಾವು ಪುನಃನಾಶಾದೆವು ಅಂದುಕೊಳ್ಳುತ್ತಿದ್ದಾರೆ. ನೋಡಿ, ಇವತ್ತು ನಿನಗೆ ಕರ್ತನ ಪ್ರವಾದಿಸ್ತಾ ಇದ್ದಾನೆ. ಕರ್ತನಾದ ಯೆಹೋವನು ಹೇಳುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು
ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ಹಲ್ಲೆಲೂಯಾ. ಕೆಲವೊಂದು